ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಕುಡಿಯಲು ನೀರಿಲ್ಲದ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರಾದ ಆನಂದ್ ದೊಡ್ಮನಿಯವರು ಆಸ್ಪತ್ರೆಯ ಆವರಣದಲ್ಲಿ ಜನರಿಗೆ ಕುಡಿಯುವ ನೀರಿಟ್ಟಿದ್ದರು. ಅದನ್ನು ತೆರವುಗೊಳಿಸಿದ್ದು ಕಂಡುಬಂದಿದೆ. ಬೇಸಿಗೆ ಬಿಸಿಲಿನ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜನರು ಬಿಸಿಲಿನ ಬೇಗೆಗೆ ಪರದಾಡುವಂತಾಗಿದೆ. ಇನ್ನು ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕುಡಿಯಲು ನೀರಿಲ್ಲದ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಅಲ್ಲಿನ ಅಧಿಕಾರಿಗಳು ಇಲ್ಲಿ ನೀರನ್ನ ಇಡಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಳಬೇಕೆಂದು ಅಲ್ಲಿನ ನೀರಿನ ಕ್ಯಾನ್ಗಳ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ. ಒಂದು ಕಡೆ ಸರಿಯಾಗಿ ಜನರಿಗೆ ನೀರು ಕೊಡೋದಿಲ್ಲ. ಜನರಿಗಾಗಿ ನಾವು ನೀರು ಇಟ್ಟರೆ ಅದನ್ನು ತೆರವುಗೊಳಿಸುವ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಎಂದು ಮುಖಂಡರಾದ ಆನಂದ್ ದೊಡ್ಮನಿ ಆಕ್ರೋಶ ಹೊರಹಾಕಿದ್ದಾರೆ. ಸರಿಗನ್ನಡಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ವಿಷಯ ಏನಂದರೆ, ಕಲಬುರಗಿಯಲ್ಲಿ 45 ಡಿಗ್ರಿಯಿಂದ 50 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ. ಹಾಗಾಗಿ ಜಿಲ್ಲಾಡಳಿತ ಯಾವುದೇ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೋಸ್ಕರ. ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ಅಂದರೆ, ಕೇವಲ ಪತ್ರಿಕಾಗೋಷ್ಠಿ ಮಾಡೋದು, ಪತ್ರಿಕೆಗಳ ಹೇಳಿಕೆಯನ್ನು ಕೊಡೋದು, ಕೇವಲ ಪೇಪರ್ಗಳಲ್ಲಿ ಮಾತ್ರ ಜನರನ್ನು ತಂಪರಿಸುವಂಥ ಕೆಲಸ ಮಾಡ್ತಾಯಿತ್ತು. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ಕೊಂಡ್ವಿ, ತಾವು ಪೇಪರ್ಗಳಲ್ಲಿ ಹೇಳೋದ ಬದಲಾಗಿ ಕಾರ್ಯರೂಪಕ್ಕೆ ಬನ್ನಿರಿ. ರಸ್ತೆಗಳಲ್ಲಿ ನೀರುಗಳನ್ನು ಚೆಲ್ಲಬೇಕಂತಿರುತ್ತೆ ನಿಯಮ, ಅದು ಮಾಡ್ತಾಯಿಲ್ಲ. ಸಿಗ್ನಲ್ಗಳಲ್ಲಿ ಹಸಿರು ಶಾಲಿನ ವ್ಯವಸ್ಥೆ ಮಾಡಬೇಕಂತಿರುತ್ತೆ, ಅದು ಮಾಡ್ತಾಯಿಲ್ಲ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ಕೊಂಡ್ವಿ, ಜನನಿಬಿಡ ಪ್ರದೇಶಗಳಲ್ಲಿ ನೀರು ಸಾರ್ವಜನಿಕ ನೀರು ಕುಡಿಯುವಂಥ ವ್ಯವಸ್ಥೆ ಮಾಡಬೇಕು, ಮತ್ತು ಸಿಗ್ನಲ್ಗಳಲ್ಲಿ ಹಸಿರು ಬಟ್ಟೆಗಳ ನೆರಳಿಗೋಸ್ಕರ ಅದು ವ್ಯವಸ್ಥೆ ಮಾಡ್ಬೇಕಂತೇಳಿ. ಅವತ್ತು ಕೆಲವೊಂದು ಮಾಧ್ಯಮರು ನಮಗೇನಂದ್ರೆ, ಸರ್ ಅದು ತಮ್ಮದು ಒಂದು ಸಾಮಾಜಿಕ ನಾಗರಿಕ, ತಮ್ಮದು ಒಂದು ಜವಾಬ್ದಾರಿ ಇರ್ತದೆ, ತಾವು ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ ಅಂತ ನಮಗೆ ಪ್ರಶ್ನೆ ಮಾಡಿದ್ರು ಅಲ್ಲಿರ್ತಕ್ಕಂಥ ಮಾಧ್ಯಮದವರು. ಹಾಗಾಗಿ ನಾವು ಸರಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಂಥೇಳಿ ನಾವು ಕೂಡ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ, ಒಂದು ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ, ಒಂದು ಇನ್ನು ಜಿಲ್ಲಾಧಿಕಾರಿ ಕಚೇರಿ ಹತ್ರ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ಎರಡು ದಿವಸ ನಾವು ಇಲ್ಲಿ ಬಂದಿದ್ವಿ. ಮೊದಲು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದಾಗ ಒಳಗಡೆ ಕೇಳಿದ್ವಿ ನೀರಿನ ವ್ಯವಸ್ಥೆ ಏನಿದೆ ಅಂತೇಳಿ. ಎಲ್ಲ ರೋಗಿ ಜೊತೆ ಬಂದವ್ರು ಏನು ಹೇಳ್ತಾರೆ, ನೀರೇ ಇಲ್ಲ ಸರ್, ನೀರು ಸಿಗಲ್ಲ, ಹೊರಗಡೆ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬರ್ಬೇಕು ನೀರು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಇಲ್ಲಿ ನೀರಿನ ವ್ಯವಸ್ಥೆ ಮಾಡುವಾಗ ಸಜ್ಜನ್ ಅವ್ರು ಬಂದು MS ಸಜ್ಜನ್ ಅವ್ರು ಬಂದರು, ನೀವು ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ ಸರ್, ತೊಗೊಂಡ್ಬಿಟ್ಟು ಪ್ರಾರಂಭ ಮಾಡಿ ಅಂದರು. ಸರಿ ಸರ್, ನಾವು ಲೆಟ್ರ್ ಕೊಡ್ತೀವಿ ಅಂತ ಇವತ್ತು ಬೆಳಿಗ್ಗೆ ಲೆಟ್ರ್ ಕೊಡೋಕೆ ಹೋಗಿದ್ವಿ. ಇವಾಗ ಹೇಳ್ತಾ ಇದ್ದಾರೆ ಅವರು, ನೀವು ಡೈರೆಕ್ಟರ್ ಅವರು ತೊಗೊಳ್ಬೇಕು. ಈ ಡೈರೆಕ್ಟರ್ ಅವರು ಇಲ್ಲ. ಈಗ ಸಾರ್ವಜನಿಕರು ಪರದಾಡ್ತಾ ಇರಲಿ ನೀರಿಲ್ಲ ಅಂತೇಳಿ, ಒಳಗೆ ತಾವು ನೋಡಿರ್ಬೋದು ಹೋಗಿ, ಎಲ್ಲೂ ಕೂಡ ನೀರಿಲ್ಲ. ಆರೋಪ ಇದೆ ಅಂತ ಹೇಳ್ತಾರೆ, ಅದು ಸ್ಟಾರ್ಟ್ ಇಲ್ಲ. ಒಂದು 2-3 ಕ್ಯಾನ್ ಇಟ್ಟಿದ್ದಾರೆ, ಅದು ಸಿಬ್ಬಂದಿಗಳಿಗೆ ಕೂಡ ನೀರಿಲ್ಲ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಬೆಳಗ್ಗೆ ಹೊತ್ತಿನಲ್ಲಿ ಚಾ ಮಾರೋನಿಗೆ ಒಳಗೆ ಹೋಗಿ ಚಾ ಮಾರ್ತಾರೆ, ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಇವರು. ಆ ಚಾ ಮಾರೋನೇ ಹೋಗಿ ಗುಟ್ಕಾ ಮಾರ್ತಾನಂತೊಳಗೆ, ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಇವರು. ಹೋಗಿ ಒಳಗಡೆ ಬಟ್ಟೆ ಮಾರ್ತಾರೆ, ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ನಾವು ಉಚಿತವಾಗಿ ಒಂದು ಪುಣ್ಯದ ಕೆಲಸ ಮಾಡ್ತಿದ್ದೀವಿ, ಸಾರ್ವಜನಿಕರಿಗೆ ಸಹಾಯ ಆಗಲಂತೆ, ಅಂಥದಕ್ಕೆ ಇವರು ಪರವಾನಗಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಜನಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳು ಒಂದೇ ಹೇಳ್ತೀನಿ, ತಾವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಿ, ನಿಮಗೆ ನಾಚಿಕೆ ಬರಬೇಕು. ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಮತ್ತೆ ಯಾವ ರೀತಿ ಏನು ವ್ಯವಸ್ಥೆ ಮಾಡಿಕೊಡ್ತೀರಿ ನೀವು? ಅರ್ಥ ಆಗ್ತಿಲ್ಲ. ಒಂದಿನಕ್ಕೆ ಏನು ಕನಿಷ್ಠ ಅಂದರೂ ಕೂಡ 1000 OPDಗಳು ಇಲ್ಲಿ ಬರ್ತಾವೆ. 1000 ಜನಕ್ಕೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಮಾಡಬೇಕು. ನೀವು ಒಳಗಡೆ ರೋಗಿಗಳಿಗೆ ಕೇಳ್ರಿ, ಯಾವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ರೋಗಿಗಳಿಗೆಲ್ಲ, ಸಿಬ್ಬಂದಿಗಳಿಗೆ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಅಂತ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ. ನಮ್ಮ ಹತ್ರನೂ ವಿಡಿಯೋ ಫೋಟೋಸ್ ಇದ್ದಾವೆ, ನೀವು ಕೇಳ್ಕೊಂಡಿರ್ಬೋದು. ಹಾಗಾಗಿ ಇವತ್ತು ನೋಡಿರಿ ಈ ಪರಿಸ್ಥಿತಿ ಹೆಂಗದಂದ್ರೆ, ನಾವು ಉಚಿತವಾಗಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾನೂನು ಕೈ ಎತ್ಕೊಂಡು ನಾವೇನು ಕಾನೂನು ಬಾಹಿರವಾಗಿ ಮಾಡ್ತಾ ಇಲ್ಲ. ಆದರೂ ಒಂದು ಪರ್ಮಿಷನ್ ತೊಗೋಬೇಕಂತಿದ್ರೆ ಪರ್ಮಿಷನ್ ಲೆಟ್ರ್ ಕೂಡ ನಾವು ಪರವಾನಗಿ ಲೆಟ್ರ್ ಕೊಟ್ಟಿದ್ದೀವಿ. ಇವಾಗ DD ಅವ್ರ ಮೇಲೆ ಆಗ್ತದ್ರಿ ಅವರು, ನೀವು DD ಅವ್ರ ಡೈರೆಕ್ಟರ್ ಅವ್ರಿಗೆ ಕೇಳಬೇಕು ಹೋಗಿ, ಅವ್ರು ಪರ್ಮಿಷನ್ ಇವಾಗ ಅದು ಕ್ಲೋಸ್ ಇದೆ, ಇವಾಗ ತೊಗೊಳಕ್ಕಾಗಲ್ಲ. ಇವಾಗ ನಾವು ಹಚ್ಚಿದ ಸಲುವಾಗಿ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ದೂರು ಕೊಟ್ಟಿದ್ದಾರೆ. ಅವರು ಪೊಲೀಸ್ ಇಲಾಖೆಯವ್ರು ಕೂಡ ನಮಗೆ ಬಂದು, ನೀವು ಅಲ್ಲಿ ಇಡಕ್ಕೆ ಹೋಗಬೇಡ್ರಿ, ತೆಗೆದಾಕ್ಸ್ರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಆದರೆ ಆಮೇಲೆ ಕ್ರಮ ಕೈಗೊಳ್ಳಲಿ. ಅದಕ್ಕೂ ಮುಂಚೆ ನಮಗೇನು ಒಳಗಡೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇದ್ರೆ ನಮ್ಗೆ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಮೊದಲು ತಮ್ಮ ಜವಾಬ್ದಾರಿ ತಾವು ಮಾಡಿರಿ. ತಮ್ಮ ಜವಾಬ್ದಾರಿಯನ್ನು ಮರೆತು ಸಾಮಾಜಿಕ ಕೆಲಸ ಮಾಡೋರ ಮೇಲೆ ನೀವು ಇಲ್ಲಿ ಸಲ ಆರೋಪ ಮಾಡ್ತೀರಿ, ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತೀರಿ ಅಂದ್ರೆ ಇದು ಕರ್ನಾಟಕ ಸರ್ಕಾರ ಖಂಡಿಸುತ್ತೆ. ನಾಳೆ ಅಥವಾ ನಾಡಿದ್ದು ಒಂದು ವೇಳೆ ಇದಕ್ಕೆ ಅಪ್ಪಣೆ ಕೊಡಲಿಲ್ಲ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಬೃಹತ್ತಾದಂಥ ಪ್ರತಿಭಟನೆ ಮಾಡ್ತೀವಿ, ಎಲ್ಲ ರೋಗಿಗಳು ತಗೊಂಡು ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಪೇಷಂಟ್ಗಳಿಗೆ, ಹಳ್ಳಿಯಿಂದ ಬರ್ತಂಥ ಪೇಷಂಟ್ಗಳಿಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಸರಿಯಾದಂಥ ಬಾತ್ರೂಮ್ ವ್ಯವಸ್ಥೆ, ಕ್ಲೀನ್ನೆಸ್ ಇಲ್ಲ ಒಟ್ಟು, ಮತ್ತು
ಗರ್ಭಿಣಿಯ ಮಹಿಳೆಯರಿಗೆ ಮತ್ತು ಬಿಸಿನೀರಿನ ವ್ಯವಸ್ಥೆ ಕುಡಿಯೋಕೆ ಇಲ್ಲರಿ. ಸೊ ಹಾಗಾಗಿ ಇದೆಲ್ಲವನ್ನು ಸರಿ ಮಾಡ್ಬೇಕಂತೇಳಿ ಎಲ್ಲರ ಪರವಾಗಿ ನಮ್ಮ ಒಂದು ಮನವಿ ಮತ್ತು ಆಗ್ರಹನ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಬಯಸ್ತೀನಿ. ಇವತ್ತು ಕುಡಿಯೋ ನೀರಿಗೆ ಹೆಂಗೆ ಮಾಡಾಕತ್ತೀರಿ? ಕುಡಿಯೋ ನೀರಿಗೆ ಸರ್, ಈಗ ಕುಡಿಯೋ ನೀರು ಏನು ಮಾಡ್ಬೇಕಂತಂದ್ರೆ ಹೊರಗಡೆ ಹೋಗಿ ಖರೀದಿ ಮಾಡಬೇಕು. 1 ಲೀಟ್ರು 2 ಲೀಟ್ರು ಈ ಥರ, ಅಥವಾ ಒಂದು 10 ಕ್ಯಾನ್ ಖರೀದಿ ಮಾಡಿ ಇಲ್ಲೇ ತುಂಬ್ಕೊಂಬರ್ಬೇಕು. ಈ ರೀತಿ ಭಾಳ ನೀರಿನ ತುಂಬ ಅನಾನುಕೂಲ ಇದೆ. ದೊಡ್ಡ ಕಟ್ಟಡ ಇದೆ, ಇಷ್ಟು ದೊಡ್ಡ ಕಟ್ಟಡ ಇದ್ದರೂ ಕೂಡ ನೀರಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆಯನ್ನು ಇಮಿಡಿಯೇಟ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ನೀರಿನ ವ್ಯವಸ್ಥೆ ಬೇಸಿಗೆ ಇದೆ, ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀರನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ತಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ, ಮಹೇಶ್ ಕಾಲೇಜ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.